ಎಲ್ಲ ಎಸ್-ಎಲ್-ಸಿ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಏನಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಸೊ ರಿಸಲ್ಟ್ ಡೇಟ್ ಅನ್ನೋದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಹಾಗೆ ರಿಸಲ್ಟ್ ಡೇಟ್ ಅನ್ನೋದು ಆಲ್ಮೋಸ್ಟ್ ಸ್ವಲ್ಪ ಮೊದಲಿಗೆ ಹೊಟ್ಟಿದ್ದ ದಿನಾಂಕದಕ್ಕಿಂತ ಬೇಗನೆ ರಿಸಲ್ಟ್ ಬರ್ತಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ ಎಸ್-ಎಸ್-ಎಲ್-ಸಿ ಮೌಲ್ಯಮಾಪನ ಮುಗಿದಿದೆಯಾ ಅಥವಾ ಇನ್ನೂ ನಡೀತಿದೆಯಾ, ಸೊ ಇದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ನಾಳೆನೇ ಎಸ್-ಎಲ್-ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತಾ ಎಲ್ಲ ಕಡೆ ಸುದ್ದಿ ಬರ್ತಿದೆ. ಸೊ ನಾಳೆನೇ ರಿಸಲ್ಟ್ ಅನ್ನೋದು ಬರುತ್ತಾ, ನಾಳೆ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಬರುತ್ತದೆ ಅನ್ನೋದು ನಿಜನಾ ಅಥವಾ ಫೇಕಾ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಬಂದಿದೆಯಾ, ಶಿಕ್ಷಣ ಇಲಾಖೆಯಿಂದ ಯಾವುದಾದ್ರು ನೋಟಿಫಿಕೇಶನ್ ಆಗಿರ್ಬೋದು, ಪ್ರಕಟಣೆ ಏನಾದರೂ ಬಂದಿದೆಯಾ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತದೆ ಅನ್ನೋದು ಸತ್ಯವಾ, ಸೊ ಏಪ್ರಿಲ್ 24ಕ್ಕೆ ಬರುತ್ತಾ ಅದ್ರ ಒಳಗಡೆನೆ ಬರುತ್ತಾ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಅಫಿಷಿಯಲ್ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಡೇಟ್ 2026 ಯಾವಾಗ ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದನೇ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಹಾಗೆ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಯಾವ ಸಮಯಕ್ಕೆ ಪ್ರಕಟವಾಗುತ್ತೆ, ಎಲ್ಲದನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಎಸ್-ಎಸ್-ಎಲ್-ಸಿ ಮೌಲ್ಯಮಾಪನ ಮುಗಿದಿದೆಯಾ ಅಥವಾ ಇನ್ನೂ ನಡೀತಿದೆಯಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ. ಸೊ ಇವತ್ತಿಗೆ ಏಪ್ರಿಲ್ 18ಕ್ಕೆ ಇವತ್ತಿಗೆ ನಿಮ್ಮ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಶಿಕ್ಷಣ ಇಲಾಖೆಯಿಂದನೇ ನೋಟಿಫಿಕೇಶನ್ ಅನ್ನೋದು ಬಂದಿದೆ. ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಏಪ್ರಿಲ್ 5ಕ್ಕೆ ಶುರುವಾಗಿತ್ತು, ಏಪ್ರಿಲ್ 20ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಶಿಕ್ಷಣ ಇಲಾಖೆಯಿಂದ ಹೇಳಿದ್ರು. ಸೊ ಆದರೆ 18ಕ್ಕೆ ನಿಮ್ಮ ಇದನ್ನು ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಹಾಗೆ ನಿಮ್ಮ ಮಾರ್ಕ್ಸ್ ಅನ್ನೋದು ಆಲ್ರೆಡಿ ವೆಬ್ಸೈಟಿಗೆ ಅಪ್ಡೇಟ್ ಕೂಡ ಆಗಿದೆ. ಸೊ ಹಾಗೆ ನಾಳೆ ಎಸ್-ಎಸ್-ಎಲ್-ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಎಲ್ಲ ಕಡೆ ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ಹಾಕ್ತಿದ್ರು. ಯಾಕಂದರೆ ನಿಮ್ಮ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ, ಸೊ ಅದಕ್ಕೆ ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ಎಲ್ಲರೂ ಹಾಕ್ತಿದ್ರು. ಸೊ ನಾಳೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ, ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದಾಗಿದ್ರೆ ಸೊ ಇವತ್ತು ನಿಮಗೆ ಸಂಜೆನೇ ಒಂದು ಡಾಕ್ಯುಮೆಂಟ್ನ ಕಳಿಸ್ತಿದ್ರು. ಸೊ ಅದರಲ್ಲಿ ಡೇಟ್ನ ಮೆನ್ಷನ್ ಮಾಡಿರ್ತಿದ್ರು, ಹಾಗೆ ಟೈಮ್ನ ಮೆನ್ಷನ್ ಮಾಡಿರ್ತಿದ್ರು. ಸೊ ಶಿಕ್ಷಣ ಇಲಾಖೆಯಿಂದನೇ ಒಂದು PDF ಬರ್ತಿತ್ತು. ಸೊ ಅದು ಯಾವುದೇ ರೀತಿ ಬಂದಿಲ್ಲ. ಸೊ ನಾಳೆ ರಿಸಲ್ಟ್ ಅನ್ನೋದು ಬರ್ತಿಲ್ಲ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು. ಸೊ ನಾಳೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ. ನಾಳೆ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಬರುತ್ತೆ ಅನ್ನೋದು ನಿಜನ ಫೇಕ್ ಅಂತ ಕೇಳ್ತೀವಿ. ಸೊ ನಾಳೆ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ ಅಂತ 100% ಆಗಿ ಹೇಳ್ಬೋದು. ನಾಳೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ. ಸೊ ಯಾರು ಕೂಡ ಟೆನ್ಷನ್ ಅನ್ನೋದು ಮಾಡ್ಕೊಳಕ್ಕೆ ಹೋಗಬೇಡಿ, ನಾಳೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ. ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಬಂದಿದೆ. ಸೊ ಇನ್ನು ಯಾವುದೇ ರೀತಿಯಾದ ಅಧಿಕೃತವಾದ ಯಾವುದೇ ರೀತಿಯಾದ ಶಿಕ್ಷಣ ಇಲಾಖೆಯಿಂದ ಪ್ರಕಟಣೆ ಅನ್ನೋದು ಏನೂ ಬಂದಿಲ್ಲ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗೆ ಏಪ್ರಿಲ್ 24ಕ್ಕೆ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಬರುತ್ತೆ ಅನ್ನೋದು ನಿಜನ ಸತ್ಯವ ಅಂತ ಕೇಳ್ತಿದ್ರೆ. ಸೊ ಬರುವ ಚಾನ್ಸಸ್ ಇದೆ. ಸೊ ಆಲ್ರೆಡಿ ನಿಮ್ಮ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ, ಹಾಗೆ ಮಾರ್ಕ್ಸ್ ಕೂಡ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿದೆ. ಸೊ ಬರುವ ಚಾನ್ಸಸ್ ಇದೆ, ಆದರೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಏಪ್ರಿಲ್ 24 ಅನ್ನೋದು ಸಂಭಾವಿತ ದಿನಾಂಕ ಆಗಿದೆ. ಈ ದಿನ ಬರುವ ಚಾನ್ಸಸ್ ಇದೆ ಅಂತ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿದ್ದಾರೆ. ಸೊ ಅವತ್ತೇ ಬರುತ್ತೆ ಅನ್ನೋದು ಪಕ್ಕ ಆಗಿಲ್ಲ. ಇನ್ನು ಅಫಿಷಿಯಲ್ ಎಸ್-ಎಸ್-ಎಲ್-ಸಿ ರಿಸಲ್ಟ್ ಡೇಟ್ 2026 ಯಾವುದು, ಇನ್ನು ಯಾವುದೇ ರೀತಿ ಅಫಿಷಿಯಲ್ ಡೇಟ್ ಅನ್ನೋದು ಕೊಟ್ಟಿಲ್ಲ. ಸೊ ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಹೇಳಿದ್ದಾರೆ, ಇನ್ನು ಕನ್ಫರ್ಮ್ ಆಗಿ ಇಲ್ಲ. ಸೊ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಿದ್ರೆ. ಸೊ ರಿಸಲ್ಟ್ ಅಂದರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೋ ಸೊ ಅವತ್ತಿನ ಸಂಜೆ ನಿಮಗೆ ಒಂದು ಡಾಕ್ಯುಮೆಂಟ್ನ ಕಳಿಸ್ತಾರೆ. ಡಾಕ್ಯುಮೆಂಟ್ನ ಅಂದರೆ ನಿಮ್ಮ ಶಿಕ್ಷಣ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮಗೆ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಡೇಟ್ನ ಮೆನ್ಷನ್ ಮಾಡಿ ಹಾಗೆ ಟೈಮ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. 12:30 ಆದರೆ 12:30, 1 ಗಂಟೆ ಆದರೆ 1 ಗಂಟೆ, ಆ ಥರ ಟೈಮ್ಗೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಆ ಟೈಮಿಗೆ ನೀವು ರಿಸಲ್ಟ್ ಅನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀರಾ ಅಂಥ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್